ಪ್ರಮುಖ ರಾಜ್ಯದ ಯೋಜನೆಗಳು ಚರ್ಚೆ ಪದೇ ಪದೇ ನಾವು ಸುಮಾರು ಸಾರಿ 20 ತಿಂಗಳಲ್ಲಿ ಸುಮಾರು ಹೈಯೆಸ್ಟ್ ಒಂದು 8 ಸಲ ಅವರಿಗೆ ಸಭೆ ಮಾಡಿರ್ಬೋದು. ಸೊ 10-12 ವರ್ಷದಿಂದ ನಮ್ಮ ರಾಜ್ಯದಲ್ಲಿ ನ್ಯಾಷನಲ್ ಹೈವೇಗೆ ಸಂಬಂಧಪಟ್ಟಂತೆ ಕಾಮಗಾರಿ ಮುಂದುವರಲಿಕ್ಕೆ ತೊಂದರೆಗಳಾಗಿದೆ. ಅದು ನಮ್ಮ ಕಡೆಯಿಂದ ಆಗಿದೆ. ಪ್ರತಿ ಸಾರಿ ಮೀಟಿಂಗ್ ಮಾಡಿ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ನಾವು 20 ತಿಂಗಳಲ್ಲಿ. ಸೊ ಇವತ್ತು ಕೂಡ ಅವರಿಗೊಂದು ಪಟ್ಟಿಯನ್ನು ಕೊಟ್ಟಿದ್ದೀವಿ, 18 ಒಟ್ಟಾಗಿ. ಅದರಲ್ಲಿ 12 ಸಾಲ್ವ್ ಆಗಿದೆ, 11. ಸೊ 4 ವರ್ಷ ಕೋರ್ಟ್ನಲ್ಲಿ ಇರ್ಬೋದು, 4 ನಮ್ಮ ರಾಜ್ಯದಲ್ಲಿ ಪೆಂಡಿಂಗ್ ಇದೆ. ಸೊ ಅದು ಬರುವಂಥ ದಿನಗಳಲ್ಲಿ ನಮ್ಮ ಸೈಡ್ ಇರುವಂಥದ್ದು ಪರಿಹಾರ ಮಾಡ್ತು ಅಂತ ಹೇಳಿದ್ದೀವಿ. ಸೊ ಎಷ್ಟಾದರೆ ಎಷ್ಟೋ ಕರ್ನಾಟಕ ಅನುಕೂಲ ಆಗ್ತೈತೆ, ಒಳ್ಳೇದಾಗ್ತೈತೆ. ಸೊ ನಾವು ಬಂದ ತಕ್ಷಣ ಇಲ್ಲಿವರೆಗೆ ಸುಮಾರು ಸಾರಿ ಅಟೆಂಡ್ ಮಾಡಿದ್ದೀವಿ. ಸೊ ಕೆಲವು ಕ್ಲೋಸ್ ಆಗ್ತೈತೆ, ಮತ್ತೆ ಹೊಸದು ರಿಪೀಟ್ ಆಗ್ತಾನೆ ಇರ್ತಂಗೆ. ಪಟ್ಟಿ ಆ್ಯಸ್ ಇಟ್ ಇಸ್ ಹಾಗೆ ಇರ್ತದೆ. ಸೊ ಅವರು ಕೂಡ ಭಾಳಷ್ಟು ನಮಗೆ ಸ್ಪಂದನೆ ಮಾಡಿದ್ದಾರೆ, ಭಾಳಷ್ಟು ಅನುಕೂಲ ಮಾಡಿದ್ದಾರೆ. ಸೊ ನಾವು ಒಂದು 2-3 ತಿಂಗಳಲ್ಲಿ ಸಂಪೂರ್ಣವಾಗಿ ಎಲ್ಲ ಇಶ್ಯೂಗಳನ್ನು ಪರಿಹಾರ ಮಾಡಲಿಕ್ಕೆ ನಮ್ಮ ಇಲಾಖೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರಮುಖ ಯೋಜನೆ ಶಿರಾಡಿ ಘಾಟು ನಮ್ಮ ಕಡೆಯಿಂದ NOC ಕೊಟ್ಟಿದ್ದೀವಿ ನಮ್ಮ ರಾಜ್ಯ ಸರ್ಕಾರದಿಂದ. ಅವ್ರ ಅಲೈನ್ಮೆಂಟ್ ಅವ್ರು ಮಾಡಬೇಕಾಗಿದೆ. ಅಲೈನ್ಮೆಂಟ್ ಆದಮೇಲೆ ಫಾರೆಸ್ಟ್ ಕ್ಲಿಯರೆನ್ಸ್ ತಗೋಬೇಕಾದ್ದು ಅವ್ರ ಡ್ಯೂಟಿ ಇದೆ. ಹೀಗಾಗಿ ನಮ್ಮ ಕಡೆಯಿಂದ ಯಾವುದೇ ಪೆಂಡಿಂಗ್ ಇಲ್ಲ. ನಾವು NOC ಕೊಟ್ಟಿದ್ದೀವಿ, ಮುಂದಿನ ಕೆಲಸ ಅವ್ರು ಮಾಡಬೇಕು. ಟನಲ್ ಇರೋದು ಒಟ್ಟಿಗೆ 3 ಕಿಲೋಮೀಟರ್ ಇದೆ, ಮಿಕ್ಕಿದೆಲ್ಲ ಓಪನ್ ಆಗಿದೆ ಅದು. ಸೊ ಅದನ್ನು ವೈಂಡಿಂಗ್ ಮಾಡಬೇಕಂತ ಗಡ್ಕರಿ ಅವರು ಕೂಡ ಬಹಳಷ್ಟು ಮಾನ್ಯ ಸಚಿವರು ಆಸಕ್ತಿ ಇದೆ ಅವರಿಗೆ. ಮಂಗಳೂರಿನಿಂದ ಬೆಂಗಳೂರಿಗೆ ಒಂದು ಕನೆಕ್ಟಿವಿಟಿ ಮಾಡಬೇಕಂತ ಸುಮಾರು ದಿನದಿಂದ ಅವ್ರಿಗೆ ಆಸಕ್ತಿ. ಸೊ ನಮ್ಮಿಂದ ಇವತ್ತು ಹೇಳಿದ್ವಿ, ನಮ್ಮ ಕಡೆಯಿಂದ NOC ಕೊಟ್ಟಿದ್ದೀವಿ, ಮುಂದೆ ತಮ್ಮ ಇಲಾಖೆಯಿಂದ ಮುಂದುವರಿಬೇಕಂತ ಅವ್ರಿಗೆ ಮನವರಿಕೆ ಮಾಡಿದ್ವಿ. ಯಾವುದ್ರೆ ನಾವು NOC ಕೊಟ್ಟರೆ ನಮ್ಗೆ ಮುಗಿತು, ಯಾಕಂದ್ರೆ ಮುಂದಿನ ಮಾಡಬೇಕಾದ್ದು ಅವ್ರು ಮಾಡಬೇಕು. ಭೇಟಿಯಾಗಿದ್ದು ಬಂದಾಗ ಒಂದ್ಸರಿ ಭೇಟಿಯಾಗಿ ಆಗ್ತೀವಿ. ರಾಜ್ಯದ ಬಗ್ಗೆ ಕರ್ಟಸಿ ಕೂಡ ಇರ್ತೈತಿ ಒಂದ್ಸಾರಿ. ಸೊ ಸಾಮಾನ್ಯವಾಗಿ ಇವತ್ತು ಭೇಟಿಯಾಗಿದೆ ಅಷ್ಟೇ, ನಿನ್ನೆ ಅವರಿಗೆ. ಇಲ್ಲ, ಅದ್ರ ಬಗ್ಗೆ ಡಿಸ್ಕಷನ್ ಇಲ್ಲ. ಅದು ಇನ್ನೂ ಅಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ. ಅವರು ಸಚಿವರು ದೂರು ಕೊಟ್ಟಾಗ ಪೊಲೀಸರು ತನಿಖೆ ಮಾಡ್ತಾರೆ. ಸೊ ಇಲ್ಲಿ ವಿಚಾರ ಡಿಸ್ಕಷನ್ ಮಾಡೋಂಥದ್ದು ಏನು ಇಲ್ಲವೇ ಇಲ್ಲ. ಡೆಲ್ಲಿ ರಾಷ್ಟ್ರದಾದ್ಯಂತ ಈ ವಿಚಾರ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸದನದಲ್ಲೇ ಒಬ್ಬ ಮಿನಿಸ್ಟರ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇಲ್ಲ. ಡಿಸ್ಕಷನ್ ಆಗಿದೆಯಲ್ಲ, ಮೊನ್ನೆ ಆಗಿರ್ಬೋದು. ಮೊನ್ನೆ ಖರ್ಗೆಜಿ ಅವರು ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. ಅವ್ರ ಹತ್ತಲ್ಲಿ ಏನೋ ಆದ್ರೆ ಆಗಿರ್ಬೋದು, ನಮಗೆ ಗೊತ್ತಿಲ್ಲ, ಆಗಿದೆಯಿಲ್ಲ. ಸೊ ಅವ್ರದ್ದು ಸೋರ್ಸಿಂದ ಮಾಹಿತಿ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮನ್ನೇ ಕೇಳಬೇಕಂತ ಏನಿಲ್ಲ ಅದ್ರ ಅವಶ್ಯಕತೆ. ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಸರ್, ಸಚಿವರನ್ನ ಗೂಢಚಾರಿಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ನೋಡಿ, ಅದು ಯಾವುದೇ ಪ್ರೂವ್ ಆಗೋದಕ್ಕೆ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗೋಲ್ಲ. ಪ್ರೂವ್ ಆಗಬೇಕು ಯಾರು ಏನು ಅಂತ ಕಾಂಗ್ರೆಸ್ನ ಸಚಿವರ ಮೇಲೆ ಅದೆಲ್ಲ ಪ್ರೂವ್ ಆಗಬೇಕೀಗ. ಫಸ್ಟ್ ಕಂಪ್ಲೇಂಟ್ ಕೊಡಬೇಕು, ಪ್ರೂವ್ ಆಗಬೇಕು, ನಂತರ ಅದ್ರ ಬಗ್ಗೆ ಚರ್ಚೆ. ಸರ್, ಈಗ ಕಂಪ್ಲೇಂಟ್ ಕೊಡೋ ವಿಚಾರಕ್ಕೆ ಈಗ ಸದನದಲ್ಲಿ ನಿಂತ್ಕೊಂಡು ಹೇಳುವಂತ ದಿನ ಏನ್ ಕಾನ್ಫಿಡೆನ್ಸ್ ಇತ್ತು ರಾಜಣ್ಣ ಅವರ ಹತ್ರ, ಈಗ ಕಾನ್ಫಿಡೆನ್ಸ್ ಎಲ್ಲೂ ಕಾಣಿಸ್ತಾ ಇಲ್ಲ. ಅವ್ರ ಕಂಪ್ಲೇಂಟ್ ಕೊಡಕ್ಕೆ ಎಲ್ಲೂ ಕೂಡ ಮುಂದಾಗ್ತಾ ಇಲ್ಲ. ಆ ಒಂದು ಕಾನ್ಫಿಡೆನ್ಸ್ ತೋರಿಸ್ತಾ ಇಲ್ಲ. ಈಗ ಗೃಹ ಸಚಿವರ ಭೇಟಿ ಆದ್ರು, ಸುಮ್ನೆ ಅವ್ರಿಗೆ ಮನವಿ ಮಾಡ್ಬಿಟ್ಟಿದ್ದಾರೆ, ಕಂಪ್ಲೇಂಟು ಕೊಟ್ಟಿಲ್ಲ. ಈಗ ಅವ್ರಿಗೆ ಗೊತ್ತಿರುತ್ತೆ, ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಅಫಿಷಿಯಲ್ ಕಂಪ್ಲೇಂಟ್ ಅನ್ನುವಂಥದ್ದು. ಸುಮ್ನೆ ಇದು ಟೈಮ್ ನಲ್ಲಿ ಅದು ಗೊತ್ತಿಲ್ಲ. ಕೊಡಬೇಕಾದ್ದು ಅವ್ರದ್ದು, ನಾವು ಹೇಳಿದೀವಿ, ಕೊಡಬೇಕಾದ ಡ್ಯೂಟಿ ಅವ್ರದ್ದು, ಅವ್ರು ಕೊಡಬೇಕಾದ. ಗೃಹ ಸಚಿವರು ಕೂಡ ಹೇಳಿದಾರೆ, ಅವ್ರು ಕೊಟ್ಟ ಮೇಲೆ ನಮ್ಮ ಕೆಲಸ ಮುಂದೆ ಅಂತ ಹೇಳಿದ್ದಾರೆ. ಕೊಡ್ಬೋದು. ಏನು ಅಲ್ಲಿ ಸಂಬಂಧಪಟ್ಟ ವಿಧಾನಸೌಧಕ್ಕೆ ಸಂಬಂಧಪಟ್ಟ ಕೊಡ್ಬೋದು, ಅದು ಎಲ್ಲೇ ಕೊಡಬಹುದು. ಅದೇನು ಇಲ್ಲಿ ಅಲ್ಲೇ ಕೊಡಬೇಕಂತಲ್ಲ, ಅದನ್ನ ಕಂಪ್ಲೀಟ್ ಇಲ್ಲೇ ಕೊಡ್ಬೋದ್ರಿ. ಇಲ್ಲ, ಅದನ್ನ ನನಗೇನು ಗೊತ್ತಿಲ್ಲ. ರಾಜಣ್ಣ ಅವ್ರಿಗೆ ಗೊತ್ತದ ವಿಚಾರ. ಆದ್ರೆ ಆ ತರ ಆಗಿಲ್ಲ ಅಂತ ನಮ್ಮ ಭಾವನೆ. ಯಾಕಂದ್ರೆ ಅವ್ರು ಓಪನ್ ಆಗಿ ಹೇಳಿದ್ದಾರೆ. ಹೇಳಿದ ಮ್ಯಾಗೆ ಈಗ ಕಂಪ್ಲೇಂಟ್ ಕೊಡದೇ ಇದ್ರೆ ಅವ್ರದ್ದು ಜವಾಬ್ದಾರಿ ಇದೆ, ಮಾಡ್ಲಿಕ್ಕಾಗಲ್ಲ. ಕೊಡಬಹುದು ಅಂತ ನಮ್ಮ ಭಾವನೆ. ಯಾಕಂದ್ರೆ ಒಂದ್ಸಾರಿ ಅವರೇ ಹೇಳಿದ್ದಾರೆ, ಅದು ಯಾರಿದ್ದಾರೆ ಹೊರಗೆ ಬರ್ಬೇಕಂತ. ಸೊ ಅದು ಅವ್ರು ಕೊಡ್ತಾರಂತ ನಮ್ಮ ಭಾವನೆ ಇದೆ. ಘಟನೆ ನಡೆದು ತುಂಬಾ ದಿನಗಳಾಗಿತ್ತು. ತುಂಬಾ ದಿನಗಳ ನಂತರ ವಿಧಾನಸೌಧದಲ್ಲಿ ಅವರು ಅಧಿವೇಶನ ಸಂದರ್ಭದಲ್ಲಿ ಅದನ್ನ ಪ್ರಸ್ತಾಪ ಮಾಡಿದರು. ಅದು ಬರಲಿಕ್ಕೆ ಸದನಲ್ಲಿ ಅದು ಪ್ರಸ್ತಾಪ ಬಂದಾಗ ಅದು ಅವ್ರು ಹೇಳಲೇಬೇಕಾಯಿತು. ಒಬ್ಬ ಬಿಜೆಪಿ ಸದಸ್ಯರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದಾಗ
ಹೌದು, ಅದಕ್ಕೆ ನಾನೇ ನನ್ನ ಹೆಸರಲ್ಲೇ ಓಡಾಡ್ತಾ ಇದೆ, ಅದಕ್ಕೆ ನಾನು ಅದು ಕಂಪ್ಲೇಂಟ್ ಕೊಡ್ತಾ ಅಂತ ಹೇಳಿದಾರೆ ಅವರು. ಹೀಗಾಗಿ ತಡ ಆಗಿರ್ಬೋದು, ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಈಗೂ ಅವಕಾಶ ಇದೆ, ಕೊಡ್ಬೋದು. ಸರ್, SIT ಮೇಲೆ ಯಾವುದೇ ರೀತಿಯಾದ ನಂಬಿಕೆ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು ರಾಜಣ್ಣ. ಆದ್ರೆ ಇವತ್ತಿನ ಬೆಳವಣಿಗೆ ನೋಡಿದ್ರೆ ಇದು ಒತ್ತಡ ಆಗ್ತಾ ಇದೆ. ಇಲ್ಲ ಗೊತ್ತಿಲ್ಲ. ಈಗ ಒತ್ತಡ ನೀವು ಅವ್ರನ್ನೇ ಕೇಳ್ಬೇಕು, ಒತ್ತಡ ಮಾಡಿದಾರೆ ಇಲ್ಲ ನನಗೆ ಹೆಂಗೆ ಗೊತ್ತಾಗಬೇಕು? ನನಗೆ ಹತ್ರ ವಿಷಯ ಗೊತ್ತಿಲ್ಲ. ಕೊಡ್ತಾರೆ ಅನ್ನೋದು ಅಷ್ಟೇ ನಮಗೂ, ಯಾಕಂದ್ರೆ ಎಫೆಕ್ಟೆಡ್ ಪರ್ಸನ್ ಅವರೇ ಕೊಡ್ಬೇಕದಷ್ಟೇ. ಸರ್, ಈಗ ಮನವಿ ಅಷ್ಟೇ ಮಾಡಿದ್ದಾರೆ ಪರಮೇಶ್ವರ್ ಅವರಿಗೆ. ಇದೊಂದು ರೀತಿ ಅಂದ್ರೆ ನೋಡೋದಕ್ಕೆ ಇದೊಂದು ರೀತಿ ನಾಟಕೀಯ ಬೆಳವಣಿಗೆ ಆಗ್ತಾ ಇದೆ. ಇಲ್ಲ, ಇದನ್ನ ಏನು ಕೇಳಿ ನೀವು ರಾಜಣ್ಣ ಅವ್ರಿಗೆ ಕೇಳಬೇಕು. ಈಗ ಅದಕ್ಕೆ ನಾವು ಉತ್ತರ ಹೇಳಕ್ಕೆ ಆಗೋಲ್ಲ, ನಾಟಕಿನೋ ಅಥವಾ ಸೀರಿಯಸ್ಸೋ ಇಲ್ಲ ಅಂತ ಅವರೇ ಹೇಳ್ಬೇಕಾಗ್ತದೆ. ಸರ್, ಈಗ ಹೈಕಮಾಂಡ್ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುತ್ತೆ. ಸದನದಲ್ಲಿ ಪ್ರಸ್ತಾಪ ಮಾಡುವಂತ ವಿಚಾರನ ಇದು ಅನ್ನುವಂಥದ್ದೇನು ಪ್ರಶ್ನೆ ಮಾಡಿಲ್ಲ. ಅಂದ್ರೆ ಈ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪ ಮಾಡಬೇಕಿತ್ತು, ಪಕ್ಷದ ವೇದಿಕೆ ಇತ್ತು, ಸಚಿವ ಸಂಪುಟ ಎಲ್ಲಿ ಹೋದ್ರೂ ಪಬ್ಲಿಕ್ ಏನಲ್ಲ ಅದು. ಸದನ ಹೇಳಿದ್ರು ಅಷ್ಟೇ, ಅದು ಮುಖ್ಯಮಂತ್ರಿ ಹೇಳಿದ್ರು ಅಷ್ಟೇ, ಕಂಪ್ಲೇಂಟ್ ಕೊಟ್ಟರು ಅಷ್ಟೇ, ಅದು ಮಹತ್ವ. ಸೊ ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರು ಕೇಳಿದಾರೆ, ಅದ್ರಲ್ಲಿ ತಪ್ಪಿಲ್ಲ ಅಂತ ನನ್ನ ಭಾವನೆ. ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅನ್ನುವಂತ ಒತ್ತಾಯ ಆಗ್ತಾ ಇದೆ. ಬಿಜೆಪಿಯವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸರು ಇದ್ದಾರಲ್ಲ, ನಮ್ಮ ಪೊಲೀಸರು ಇದ್ದಾರೆ, ಅವರೇ ಮಾಡ್ತಾರೆ. ಸಿಬಿಐ ಅವಶ್ಯಕತೆ ಇಲ್ಲ, ನಮ್ಮ ಪೊಲೀಸರು ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.